ದೇಶದ ರಾಜಕೀಯದಲ್ಲಿ ಸಂಚಲನ. ನಾವೆಲ್ಲ ಒಂದೇ ಅಂದವರು ಇಂದು ದೂರ ದೂರ. ದೆಹಲಿ ಫಲಿತಾಂಶದಿಂದ ಬದಲಾವಣೆ ಗಾಳಿ. ಇಂಡಿಯಾ ಮೈತ್ರಿಯಲ್ಲಿ ಮತ್ತೆ ಸಮಾಧಾನ. ರಾಹುಲ್ ಸೋನಿಯಾ ನಾಯಕತ್ವದ ವಿರುದ್ಧ ಅಪಸ್ವರ. ಇಂಡಿಯಾ ಮೈತ್ರಿ ಮುಗಿದೇ ಹೋಯ್ತಾ? ಇಂಡಿಯಾ ಮುಂದಿನ ದಾರಿ ಏನು? ಇದೇ ಈ ಹೊತ್ತಿನ ವಿಶೇಷ ಎಂಡ್ ಯಾ. ನಾನು ಹೇಮಕುಮಾರ್. ದೆಹಲಿಯಲ್ಲಿ 10 ವರ್ಷಗಳ ಕಾಲ ಅರವಿಂದ ಕೇಜ್ರಿವಾಲ್ ದರ್ಬಾರ್ ಅಂತ್ಯವಾಗ್ತಿದ್ದಂತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮತ್ತಷ್ಟು ಬೆಂಕಿ ಜೊತೆ ಹೊಗೆ ಆಡ್ತಿದೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿ ಕೈ ಹಿಡಿದಿದ್ರೆ ಆಪ್ ಅನಾಯಾಸವಾಗಿ ಗೆಲ್ತಿತ್ತು ಅನ್ನೋ ಮಾತು ಜೊತೆಗೆ ಚರ್ಚೆ ಕೂಡ ನಡೀತಾನೆ ಇದೆ. ದೆಹಲಿ ಫಲಿತಾಂಶ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರೋದು ಸುಳ್ಳಲ್ಲ. ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿಗೆ ಹ್ಯಾಟ್ರಿಕ್. ರಾಷ್ಟ್ರ ರಾಜಕೀಯಕ್ಕೆ ನವದೆಹಲಿಯೇ ದಿಕ್ಸೂಚಿ. 10 ವರ್ಷಗಳಿಂದ ದೇಶದ ರಾಜಧಾನಿಯಲ್ಲಿ ಅಧಿಕಾರ ಸ್ಥಾಪಿಸಿದ್ದ ಕೇಜ್ರಿವಾಲ್ ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ನಾವು ಅಕ್ರಮದ ವಿರುದ್ಧ ಅಂತ ಅಧಿಕಾರಕ್ಕೆ ಬಂದಿದ್ದ ಆ ಪಡೆ ತನ್ನ 10 ವರ್ಷದ ಅಧಿಕಾರ ಕೊನೆಗೊಳಿಸಿದೆ. ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದ್ದ ಆಡಳಿತಾರೂಢ ಆಮ್ ಆದ್ಮಿ ಪಾರ್ಟಿಗೆ ಭಾರೀ ಮುಖಭಂಗವಾಗಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ. ಇದರ ಬೆನ್ನಲ್ಲೇ ದಿಲ್ಲಿ ವಿಧಾನಸಭೆ ಚುನಾವಣೆ ರಾಷ್ಟ್ರ ರಾಜಕೀಯದ ಮೇಲೆ ಪ್ರಭಾವವನ್ನ ಬೀರಲಿದೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ್ದ ಬಿಜೆಪಿ ಬಳಿಕ ಬಂದ ಚುನಾವಣೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಹರಿಯಾಣ, ಮಹಾರಾಷ್ಟ್ರದಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿ ಈಗ ದೆಹಲಿಯಲ್ಲೂ ಅಧಿಕಾರ ಹಿಡಿದಿದೆ. ಇದು ಈ ವರ್ಷ ನಡೆದಿರುವ ಬಿಹಾರ್ ಎಲೆಕ್ಷನ್ ಮೇಲೂ ಪರಿಣಾಮ ಬೀರಲಿದೆ. ಅಲ್ಲದೆ ಇಂಡಿಯಾ ಮೈತ್ರಿಕೂಟದ ಬಗ್ಗೆಯೂ ಚರ್ಚೆಯಾಗ್ತಾ ಇದ್ದು ಅದರ ಅಳಿವು ಉಳಿವಿನ ಪ್ರಶ್ನೆ ಕೂಡ ದಿಲ್ಲಿ ಚುನಾವಣೆಯಿಂದ ಸೃಷ್ಟಿಯಾಗಿದೆ. ಹೌದು, ಇಂಡಿಯಾ ಮೈತ್ರಿಕೂಟವು ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ತೋರಿ 8 ತಿಂಗಳು ಮಾತ್ರ ಕಳೆದಿವೆ. ಆದರೆ ಆಂತರಿಕ ಭಿನ್ನಾಭಿಪ್ರಾಯ ಹಾಗೂ ವಿವಿಧ ಪಕ್ಷಗಳ ಗುರಿ ಬೇರೆ ಬೇರೆ ಆಗಿರುವ ಪರಿಣಾಮ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿಕೂಟ ಕಳಪೆ ಸಾಧನೆಯನ್ನು ತೋರ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿದ್ದು ಇದೇ ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ. ಇದರಿಂದ ಇಂಡಿಯಾ ಮೈತ್ರಿಕೂಟ ಬಲವು ರಾಜಕೀಯವಾಗಿ ಕುಂದುವಂತೆ ಕಾಣ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಯು ಮತ್ತೆ ಚಾಲಕನ ಸ್ಥಾನಕ್ಕೆ ಬಂದು ಕುಳಿತಿದೆ. ದೆಹಲಿಯಲ್ಲಿ ಆಪ್ ನೇತೃತ್ವದ ಸರ್ಕಾರ ಅಧಿಕಾರ ಕಳೆದುಕೊಂಡಿರೋದರ ಪರಿಣಾಮ ರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಪಕ್ಷಗಳ ನೇತೃತ್ವದ ಸರ್ಕಾರಗಳ ಸಂಖ್ಯೆಯು 8ಕ್ಕೆ ಕುಸಿದ್ಬಿಟ್ಟಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯದಂತೆ ಮಾಡೋಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಾಧ್ಯವಾಗಲಿಲ್ಲವಾದರೂ ಬಿಜೆಪಿಗೆ ಸ್ವಂತ ಬಲದ ಮೇಲೆ ಅಧಿಕಾರ ರಚಿಸೋಕೆ ಸಾಧ್ಯವಾಗದಂತೆ ಮಾಡಿದ್ದು ಕಡಿಮೆ ಸಾಧನೆಯೇನೂ ಅಲ್ಲ. ದೆಹಲಿಯ ವಿಧಾನಸಭೆಯ 70 ಕ್ಷೇತ್ರಗಳಲ್ಲಿ 48 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿದ್ರೆ 22 ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಾರ್ಟಿ ವಶಪಡಿಸಿಕೊಂಡಿದೆ. ದೆಹಲಿಯಲ್ಲಿ 10 ವರ್ಷಗಳಿಂದ ಆಡಳಿತ ನಡೆಸಿದ ಆಪ್ಗೆ ಈ ಬಾರಿಯ ಸೋಲಿಗೆ ಹಲವು ಕಾರಣಗಳಿವೆ. ಈ ಹಿಂದೆ ಅಂದ್ರೆ 2013ರಲ್ಲಿ ಇದ್ದಷ್ಟು ಜನಪ್ರಿಯತೆ ಸದ್ಯ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಒಂದು ಕಾಲದಲ್ಲಿ ಸಾಮಾನ್ಯ ಜನರ ನಾಯಕರಾಗಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಜನಪ್ರಿಯತೆ ಕುಸಿಯುತ್ತಿದೆ. ಭ್ರಷ್ಟಾಚಾರ ಆರೋಪಗಳು ಮತ್ತು ರಾಜಕೀಯ ತಂತ್ರಗಳು ಅವರ ವರ್ಚಸ್ಸಿಗೆ ಹಾನಿ ಮಾಡಿವೆ. ಇದು ಕೂಡ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಪ್ ಸರ್ಕಾರದ ವಿವಾದಾತ್ಮಕ ಮದ್ಯ ನೀತಿ ಮತ್ತು ಅದಕ್ಕೆ ಸಂಬಂಧಿಸಿದ ಹಗರಣವು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ನೀಡಿತ್ತು. ವಿರೋಧ ಪಕ್ಷಗಳು ಇದನ್ನ ದೊಡ್ಡ ವಿಷಯವನ್ನಾಗಿ ಮಾಡಿ ಆಪ್ ವಿಶ್ವಾಸಾರ್ಹತೆಯನ್ನ ಹಾನಿ ಮಾಡಿದ್ವು. ಇದರಿಂದ ದೆಹಲಿ ಜನರಲ್ಲಿ ಆಪ್ ಬಗ್ಗೆ ಇದ್ದ ವಿಶ್ವಾಸ ಕುಸಿಯಿತು. ಮೈತ್ರಿಕೂಟವು ಲೋಕಸಭೆ ಚುನಾವಣೆಗೆ ಸೀಮಿತ. ವಿಧಾನಸಭೆ ಚುನಾವಣೆಗಳ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ಮೈತ್ರಿಯನ್ನ ಮುಂದುವರಿಸುತ್ತೇವೆ ಅಂತ ಇಂಡಿಯಾ ಮೈತ್ರಿಕೂಟಗಳ ಪಕ್ಷಗಳು ಮೊದಲಿನಿಂದಲೂ ಹೇಳಿದ್ವು.
ಆದರೆ ಇಂಡಿಯಾ ಮೈತ್ರಿಕೂಟ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕೆ ಕಾಂಗ್ರೆಸ್ ಸಹಕಾರ ನೀಡಲಿಲ್ಲ. ಟಿಪಿ ರಾಮಕೃಷ್ಣನ್, ಸಿಪಿಎಂ ನಾಯಕರ ವಿಧಾನಸಭೆ ಚುನಾವಣೆಗಳ ಸಂದರ್ಭದ ಆರೋಪ ಪ್ರತ್ಯಾರೋಪಗಳು ರಾಷ್ಟ್ರಮಟ್ಟದ ಮೈತ್ರಿಕೂಟದಲ್ಲಿ ಬಿರುಕು ಮೂಡೋಕೆ ಕಾರಣವಾಗಬಹುದು ಎಂಬುದು ಆರೋಪದಲ್ಲಿ ಆಲೋಚನೆಗೆ ಬಂದಿರಲಿಲ್ಲ. ಆದರೆ ಇಂಡಿಯಾ ಮೈತ್ರಿಕೂಟದ ಅತಿದೊಡ್ಡ ಪಕ್ಷವಾದ ಕಾಂಗ್ರೆಸ್ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಆಪ್ ವಿರುದ್ಧ ಭಾರೀ ಪ್ರಚಾರವನ್ನು ನಡೆಸಿದ್ವು. ಇದರ ಪರಿಣಾಮವಾಗಿ ಎರಡೂ ಪಕ್ಷಗಳ ನಡುವೆ ತೀವ್ರ ಸ್ವರೂಪದ ಆರೋಪ ಪ್ರತ್ಯಾರೋಪ ಕೇಳಿಬಂದಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಪ್ ಮತ್ತು ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅಬಕಾರಿ ಹಗರಣದ ರೂವಾರಿ ಅಂತ ಜರಿದಿದ್ರು. ಆದರೆ ಇಂಡಿಯಾ ಮೈತ್ರಿಕೂಟದ ಎಸ್ಪಿ ಮತ್ತು ಟಿಎಂಸಿ ಪಕ್ಷಗಳು ಆಪ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದು. ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಹಾಗೂ ಸಣ್ಣ ಪಕ್ಷಗಳ ನಡುವಿನ ಅಂತರವು ಇಂಡಿಯಾ ಪಾಲುದಾರ ಪಕ್ಷಗಳು ಒಂದಾಗಿದ್ರೆ ಬಿಜೆಪಿ ಗೆಲ್ತಾ ಇರಲಿಲ್ಲ. ಎಲ್ಲರಲ್ಲೂ ಈ ವಿಚಾರದ ಬಗ್ಗೆ ಚರ್ಚಿಸಬೇಕು ಅಂತ ಯುಎಂಎಲ್ ನಾಯಕ ಪಿಕೆ ಕುಳ್ತಾಲಿಕುಟ್ಟಿ ಹೇಳಿದ್ರು. ಹೀಗೆ ಒಬ್ಬರಿಗೊಬ್ಬರು ಬಂಡಾಯದ ಮಾತುಗಳನ್ನಾಡುತ್ತಾ ಇರೋದು ಮೈತ್ರಿಯಲ್ಲಿ ಹೆಚ್ಚಾಗ್ತಾ ಸಾಗಿದೆ. ಇನ್ನು ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ, ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಇದು ಎದ್ದು ಕಾಣ್ತಾ ಇದೆ. ಈ ಎರಡು ಕಡೆಗಳಲ್ಲಿ ಮೈತ್ರಿ ಸಾಧಿಸೋಕೆ ಆಪ್ ಮತ್ತು ಬಿಹಾರ ವಿಧಾನಸಭೆ ಚುನಾವಣೆಗಳಲ್ಲಿ ಇಂಡಿಯಾ ಮೈತ್ರಿಕೂಟವು ಒಗ್ಗಟ್ಟಿನಿಂದ ಇರುವಂತೆ ಕಾಣ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗಳಲ್ಲಿ ಒಟ್ಟಾಗಿರೋದು ಕಷ್ಟ ಸಾಧ್ಯ. लेजिस्लेटिव पार्टी ने अपने लीडर का फैसला किया और मैं नेशनल कॉन्फ्रेंस के लेजिस्लेटर्स का दिल की गहराइयों से शुक्रगुजार हूं कि उन्होंने मुझ पे एतमाद जताया, मुझ पे भरोसा किया और मुझे एक मौका दिया कि मैं राजभवन जाके गवर्नर साहब से हुकूमत बनाने का दावा करूं. अब फिलहाल कांग्रेस से बातचीत चल रही है ताकि उनका सपोर्ट जो है वो मिले, लेकिन फिलहाल 4 इंडिपेंडेंट एमएलए जो जीत के आए हैं उन्होंने नेशनल कॉन्फ्रेंस को अपना सपोर्ट जो है वो दे दिया है. तो अब नेशनल कॉन्फ्रेंस का जो स्ट्रेंथ है वो 42 प्लस 4 इंडिपेंडेंट्स, सो 46. या तो आप सुनते नहीं हो मैं क्या कह रहा हूँ. मैंने अभी आपसे कहा कि हम कांग्रेस के साथ बात कर रहे हैं ताकि उनकी चिट्ठी आ जाए. कांग्रेस की चिट्ठी आ जाती है तो फौरन जाएंगे. आज का दिन हमने दिया कांग्रेस को, वो अपना कार्रवाई कर लें. ದೆಹಲಿಯ ಫಲಿತಾಂಶ ಪ್ರಕಟ ಆದ ನಂತರದಲ್ಲಿ ಇಂಡಿಯಾ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಯಕರಲ್ಲಿ ಅಸಮಾಧಾನ ವ್ಯಕ್ತವಾಗೋಕೆ ಆರಂಭಿಸಿದೆ. ಪರಸ್ಪರರೊಂದಿಗೆ ಕಚ್ಚಾಟ ಮುಂದುವರಿಸೋಣ ಅಂತ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರುಲ್ಲಾ ಅಬ್ದುಲ್ ಅವರು ವ್ಯಂಗ್ಯವಾಗಿ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಪಕ್ಷಗಳ ನಡುವಿನ ಭಿನ್ನಮತ ದೆಹಲಿಯಲ್ಲಿ ಬಿಜೆಪಿಗೆ ಉತ್ತಮ ಸಾಧನೆ ತರೋಕೆ ನೆರವಾಗಿದೆ ಅಂತ ಸಿಪಿಎಂ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಹೇಳಿದೆ. ಇದಕ್ಕೂ ಮೊದಲು ಪಶ್ಚಿಮ ಬಂಗಾಳದಲ್ಲಿ ದೀದಿ ಮಾತನಾಡಿದ್ದು, ಇಂಡಿಯಾ ಕೂಟದಲ್ಲಿ ಕಿಡಿ ಹೊತ್ತಿಸಿದ್ದು, ಅದೆಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಇಂಡಿಯಾ ಒಕ್ಕೂಟ ಅಂದ್ರೆ ಏನು, ಅದರ ನಿಯಮ ಏನೋದ್ರ ಬಗ್ಗೆ ರಾಜಕೀಯ ವಿಶ್ಲೇಷಕರಾದಂಥ ಚಂಬಿ ಪುರಾಣಿಕ್ ಅವರು ಹೇಳ್ತಾರೆ ಕೇಳಿ. ಮೈತ್ರಿಕೂಟದಲ್ಲಿರ್ತಕ್ಕಂಥ ಒಂದು ಬಿರುಕು ಅಥವಾ ಏನು ಅವರಿಗೆ ಈಗಿರ್ತಕ್ಕಂಥ ಒಂದು ಸವಾಲಿದೆ ಆಂತರಿಕವಾಗಿ, ಅದರ ಬಗ್ಗೆ ನಾವು ಅನೇಕ ರೀತಿಯ ವಿಶ್ಲೇಷಣೆಗಳನ್ನು ಮಾಡಬಹುದಾಗಿದೆ. ಮೊದಲನೇದಾಗಿ ಈ ಮೈತ್ರಿಕೂಟ ಎಂತಕ್ಕಂಥದ್ದು, ಇಂಡಿಯಾ ಒಕ್ಕೂಟ ಎಂತಕ್ಕಂಥದ್ದು ಹುಟ್ಟಿದ್ದೇ ಮೋದಿಯವರು ಮತ್ತು NDA ನೇತೃತ್ವದ ಸರ್ಕಾರವನ್ನು ವಿರೋಧಿಸಲು, ಮತ್ತೆ ತಾವು ಅಧಿಕಾರಕ್ಕೆ ಬರಬೇಕು, ತಮ್ಮಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಜನತೆಗೆ ಕೊಡ್ತೇವೆ ಅಂತ. ಆ ಒಂದು ದಿಸೆಯಲ್ಲಿ ಮೈತ್ರಿಕೂಟ ಎಂತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ತನ್ನ ಒಗ್ಗಟ್ಟನ್ನು ಇದುವರೆಗೂ ಕಾಪಾಡಿಕೊಂಡಿಲ್ಲ. ಅದು ಒಂದು ದೊಡ್ಡ ಒಂದು ಕೊರತೆ. ಅದನ್ನು ದೆಹಲಿ ಚುನಾವಣೆಯಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿ ಅದನ್ನು ಗುರುತಿಸಿದ್ದೇವೆ. ಅಲ್ಲಿ BJP ಪಕ್ಷ ಇಷ್ಟೊಂದು ಅಭೂತಪೂರ್ವವಾದ ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಕಾಂಗ್ರೆಸ್ಸು ಈ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ವಿರೋಧವನ್ನು ಯಾವ ರೀತಿ ಮಾಡ್ತೋ, ಅದರ ತೇಜೋವಧಿಯನ್ನು ಮಾಡ್ತೋ, ಅದರಲ್ಲೇ ತೋರಿಸುತ್ತೆ ಕಾಂಗ್ರೆಸ್ ತಾನು ಅಧಿಕಾರಕ್ಕೆ ಬರಲಿಕ್ಕೆ ಯಾವುದೇ ರೀತಿಯ ಅವಕಾಶವಾದಿತನವನ್ನು ಮಾಡಿಕೊಳ್ಳಲಿಕ್ಕೆ ಸರಿ ಅಂತಕ್ಕಂಥದ್ದು ಕಾಣುತ್ತೆ. ಕೇಳಿದ್ರಲ್ಲ, ರಾಜಕೀಯ ವಿಶ್ಲೇಷಕರು ಹೇಳಿರುವ ಮಾತು. ಹೇಗೆ ಅಧಿಕಾರಕ್ಕಾಗಿ ಮತ್ತು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಂಡಿಯಾ ಮೈತ್ರಿಕೂಟ ಸಿದ್ಧವಾಗಿತ್ತು. ಹಲವು ಪಕ್ಷಗಳು ಸೇರ್ಕೊಂಡು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ಎದುರಿಸೋಕೆ ಸಿದ್ಧವಾಗಿದ್ದೇ ಇಂಡಿಯಾ ಒಕ್ಕೂಟ.
ಗಂಗಾ ನದಿಯ ಉಪನದಿಯಾದ ಯಮುನಾ ಉಕ್ಕುತ್ತಿದೆ. ನದಿ ತೀರಗಳು ಕೇವಲ ನಾಗರಿಕತೆ ಉದಯದ ಸೆಲೆಗಳಲ್ಲ, ಕೆಲವೊಮ್ಮೆ ಹೊಸ ರಾಜಕೀಯ ಹುಟ್ಟಿಗೂ ಅವನತಿಗೂ ಕಾರಣವಾಗುತ್ತೆ ಎಂಬುದು ಈಗ ಜನಜನಿತ. ಕಲುಷಿತಗೊಂಡ ಯಮುನೆ ಭವಿಷ್ಯದಲ್ಲಿ ಶುಚಿಗೊಂಡು ಕಂಗೊಳಿಸಬಹುದೇ ವಿನಃ ರಾಜಕೀಯ ಕಲ್ಮಶಗಳು ಸ್ವಚ್ಛಗೊಳಿಸೋದು ಸ್ವಲ್ಪ ಅನುಮಾನ. ಆದರೆ ಪ್ರಜಾಪ್ರಭುತ್ವದ ತಳಹದಿಯೇ ಸಕಾರಾತ್ಮಕ ನಿಲುವು. ರಾಜಕಾರಣದ ವ್ಯಾಖ್ಯಾನವನ್ನೇ ಬದಲಿಸುವ ಉದಯಿಸಿದ ಪರ್ಯಾಯ ರಾಜಕೀಯ ಶಕ್ತಿಯೊಂದು ಈಗ ಪರ್ಯಾವಸನಗೊಂಡ ನಿರ್ದೇಶನ ಇದೇ ಯಮುನಾ ತೀರದಲ್ಲಿ ದಾಖಲಾಗಿದೆ. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹದಗೆಟ್ಟ ಸಾರ್ವಜನಿಕ ಆಡಳಿತದ ಬದಲಾವಣೆಯ ಕನಸು ಬಿತ್ತಿ ಆಮ್ ಆದ್ಮಿ ಪಾರ್ಟಿ ಎಂಬ ಪರ್ಯಾಯ ರಾಜಕಾರಣ ಸ್ಥಾಪಿಸಿದ ಅರವಿಂದ್ ಕೇಜ್ರಿವಾಲ್ ಎಂಬ ಸಾಹಸಿಯು ಈಗ ಭ್ರಷ್ಟ ರಾಜಕಾರಣಿಯ ಪಟ್ಟಿ ಹೊತ್ತು ದೆಹಲಿಯ ಪ್ರಭುತ್ವವನ್ನ ಕಳೆದುಕೊಂಡಿದ್ದಾರೆ. ಆ ಮೂಲಕ ಆ ಪಕ್ಷ ಕೂಡ 10ರಲ್ಲಿ 11 ಎಂಬ ಸೋಲಿನ ಪಕ್ಷದ ಸಾಲಿಗೆ ಸೇರಿದೆ. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಅಂತ ಹೇಳುವುದೇ ಒಂದು ಮಾತು. ಸೋಲು ಸಾವಿಗೆ ಸಮಾನ. ಅದು ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಜನಪ್ರಿಯತೆ ಉತ್ತುಂಗ ಮತ್ತು ಜನಮನ್ನಣೆಯ ಯಶಸ್ಸಿನಿಂದ ಆಡಳಿತ ನಡೆಸಿದ ಒಂದು ರಾಜಕೀಯ ಪಕ್ಷ ಮತ್ತು ರಾಜಕಾರಣಿ ಸೋಲಿನ ಹೊಡೆತಕ್ಕೆ ಸಿಲುಕಿದ್ರೆ ಕೆಲವೊಮ್ಮೆ ಪಾಠ ಕಲಿಸುತ್ತೆ. ಈ ಸೋಲಿಗೆ ಇಂಡಿಯಾ ಮೈತ್ರಿಕೂಟವು ಕಾರಣ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ನಾಯಕಿ ಆಗಬೇಕು ಅಂತ ಶುರುವಾಗಿದ್ದು, ದೆಹಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಆಪ್ ಮೈತ್ರಿ ಮಾಡಿಕೊಳ್ಳದೆ ಇರುವ ನಿರ್ಧಾರದವರೆಗೂ ಹೋಯಿತು. ಕೆಲ ಸಂದರ್ಶನಗಳಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ರು. ನಾನು ಇಂಡಿಯಾ ಒಕ್ಕೂಟ ಕಟ್ಟುವ ಕೆಲಸವೇನು ಮಾಡಿದ್ದೇನೆ, ಅದನ್ನ ನಿಭಾಯಿಸಬೇಕಿರುವುದು ನಾಯಕತ್ವ ವಹಿಸಿಕೊಂಡ ಜವಾಬ್ದಾರಿ. ಅವರು ಸಮರ್ಥವಾಗಿ ನಡೆಸದೇ ಇದ್ರೆ ನಾನೇನ್ ಮಾಡ್ಲಿ, ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೇನೆ ಎಂದಿದ್ರು. ನೀವು ಜವಾಬ್ದಾರಿ ತೆಗೆದುಕೊಳ್ತೀರಾ ಅಂತ ಕೇಳಿದಾಗ ಅವಕಾಶ ನೀಡಿದ್ರೆ ಅದಕ್ಕೆ ತಯಾರು ಎಂಬ ಮಾತನ್ನು ಆಡಿದ್ರು. ಅವರ ಮಾತುಗಳು ಚರ್ಚೆಯನ್ನು ಹುಟ್ಟು ಹಾಕಿದ್ವು. ಹಲವು ಮಿತ್ರ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದ್ವು. ಸಮಾಜವಾದಿ ಪಕ್ಷ ಮಮತಾ ಹೇಳಿಕೆಯ ಬಗ್ಗೆ ಮೊದಲ ಬಾರಿಗೆ ಮೆಚ್ಚಿಕೊಂಡಿತ್ತು. ಮೈತ್ರಿ ಜೀವಂತವಾಗಿಸಿರೋಕೆ ಒಟ್ಟಿಗೆ ಕುಳಿತು ಚರ್ಚಿಸಿ ರಾವತ್. ಮೈತ್ರಿಕೂಟ ಒಮ್ಮೆ ಒಡೆದ್ರೆ ಇನ್ನೆಂದಿಗೂ ರಚನೆಯಾಗೋದಿಲ್ಲ. ಅಲ್ಲದೆ ಇಂಡಿಯಾ ಒಕ್ಕೂಟ ಲೋಕಸಭೆ ಚುನಾವಣೆಗಾಗಿ ರಚನೆಯಾಗಿತ್ತು. ಈಗ ಅದು ಅಸ್ತಿತ್ವದಲ್ಲಿಲ್ಲ ಎಂಬ ಮಾತು ಕೂಡ ಬಂದಿತ್ತು. ಮೈತ್ರಿಕೂಟ ಈಗ ಅಸ್ತಿತ್ವದಲ್ಲಿ ಇಲ್ಲ ಎಂಬ ಮಾತನ್ನ ಉಮರ್ ಅಬ್ದುಲ್ಲಾ, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್ರಂತ ನಾಯಕರು ಹೇಳ್ತಾ ಇರೋ ಬಗ್ಗೆ ಚರ್ಚೆ ಆಗುತ್ತಲೇ ಇದೆ. ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ತಮ್ಮ ಪಕ್ಷ ತನ್ನ ನೆಲೆ ಬಲಪಡಿಸೋಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ಬಯಸುತ್ತೆ ಮತ್ತು ವಿಪಕ್ಷ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾ ವಿಕಾಸ್ ಅಘಾಡಿ ವಿಸರ್ಜನೆಗೆ ತಾವೆಂದೂ ಹೇಳಿಲ್ಲ ಅಂತ ಸದ್ದು ಮಾಡಿತ್ತು. ನಾವು ಒಟ್ಟಾಗಿ ಲೋಕಸಭೆ ಚುನಾವಣೆಯಲ್ಲಿ ಹೋರಾಡಿದ್ವಿ ಮತ್ತು ಫಲಿತಾಂಶಗಳು ಸಹ ಉತ್ತಮವಾಗಿದ್ವು. ಅದರ ಬಳಿಕ ಇಂಡಿಯಾ ಮೈತ್ರಿಕೂಟವನ್ನ ಜೀವಂತವಾಗಿ ಇಡೋಕೆ ಒಟ್ಟಿಗೆ ಕುಳಿತು ಚರ್ಚೆಯನ್ನು ನಡೆಸಿ ಮುಂದಿನ ಮಾರ್ಗವನ್ನ ತೋರಿಸಿದ್ವಿ. ನಮ್ಮೆಲ್ಲರ, ವಿಶೇಷವಾಗಿ ದೊಡ್ಡ ಪಕ್ಷವಾಗಿರೋ ಕಾಂಗ್ರೆಸ್ನ ಜವಾಬ್ದಾರಿಯಾಗಿತ್ತು. ಆದರೆ ಲೋಕಸಭೆ ಚುನಾವಣೆಯ ಬಳಿಕ ಅವರಿಗೆ ಇಂತಹ ಒಂದೇ ಒಂದು ಸಭೆ ನಡೆಸಿಲ್ಲ ಅಂತ ಕಿಡಿಕಾರಿದ್ರು. ಮೈತ್ರಿಕೂಟದಲ್ಲಿ ಸಮನ್ವಯ, ಚರ್ಚೆ ಮತ್ತು ಮಾತುಕತೆಯ ಕೊರತೆ ಇದೆ. ಈ ಮೈತ್ರಿಕೂಟ ಒಮ್ಮೆ ಒಡೆದ್ರೆ ಇನ್ನೆಂದಿಗೂ ಮತ್ತೆ ರಚನೆ ಆಗೋದಿಲ್ಲ ಅಂತ ಅವರು ಹೇಳಿ ಸಂಚಲನವನ್ನ ಮೂಡಿಸಿದ್ರು. ಇದಕ್ಕೂ ಮೊದಲು ಮೈತ್ರಿಕೂಟದಲ್ಲಿ ಸಮನ್ವಯತೆ ಕೊರತೆ ಇರೋದ್ರ ಬಗ್ಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಕೂಡ ಹೇಳಿದ್ರು. ಇಂಡಿಯಾ ಕೂಟದ ನಾಯಕತ್ವ ಅಥವಾ ಅಜೆಂಡಾದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದು ಕೇವಲ ಕಳೆದ ವರ್ಷದ ಲೋಕಸಭೆ ಚುನಾವಣೆಗಾಗಿ ರಚನೆಯಾಗಿದ್ರೆ ಅದನ್ನ ವಿಸರ್ಜನೆ ಮಾಡೋದು ಒಳ್ಳೆಯದು ಅಂತ ಅವರು ಹೇಳಿದ್ದು ಅಚ್ಚರಿಗೆ ಕಾರಣವಾಗಿತ್ತು. ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆಯೂ ಅವರು ಕಿಡಿಕಾರಿದ್ರು. ಆದರೆ ಇಂಡಿಯಾ ಮೈತ್ರಿಕೂಟ ವಿಸರ್ಜಿಸಬೇಕು ಎಂಬ ಉಮರ್ ಅಬ್ದುಲ್ಲಾ ಮಾತಿಗೆ ತಂದೆ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ತಿರುಗೇಟು ಕೊಟ್ಟಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಾಮುಖ್ಯತೆಯನ್ನು ಸಮರ್ಥಿಸಿಕೊಂಡ್ರು. ಮೈತ್ರಿಕೂಟವನ್ನ ಕೇವಲ ಲೋಕಸಭೆ ಚುನಾವಣೆಗಾಗಿ ರಚಿಸಲಾಗಿದೆ ಅಂತ ಭಾವಿಸೋದು ಆ ತಪ್ಪು ಕಲ್ಪನೆಯಿಂದ ಹೊರಬರಬೇಕು ಅಂತ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮೈತ್ರಿಯೇ ಕಂಟಕ. ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನ ಹೆಚ್ಚಳ. ಕಾಂಗ್ರೆಸ್ ಆಕ್ಷೇಪಿಸಬಹುದೇ ಎಂಬ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಪರವಾಗಿಲ್ಲ, ಮಮತಾ ಅವರಿಗೆ ಜವಾಬ್ದಾರಿಯನ್ನು ನೀಡಿ ಅಂತ ಲಾಲು ಹೇಳಿದ್ರು.
ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಸಮರ್ಥ ನಾಯಕಿ ಅಂತ ಕರೆದ ಬಳಿಕ ಅಂತೂ ಮೈತ್ರಿಯಲ್ಲಿ ಸಾಕಷ್ಟು ಬದಲಾವಣೆ ಗಾಳಿ ಬೀಸಿತ್ತು. ಇದೆಲ್ಲದರ ಬಳಿಕ ದಿಲ್ಲಿಯಲ್ಲಿ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಮತ್ತು ಉದ್ಧವ್ ಠಾಕ್ರೆ ಪಕ್ಷಗಳು ಆಪ್ಗೆ ಬೆಂಬಲವನ್ನ ಸೂಚಿಸಿ ಕಾಂಗ್ರೆಸ್ ಅನ್ನ ಹೊರಗಿಡುವ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಹರಿಯಾಣ ಚುನಾವಣೆ ಹೊತ್ತಲ್ಲಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ರು. ಉಳಿದೆಲ್ಲ ಪಕ್ಷಗಳು ಸೇರಿ ಕಾಂಗ್ರೆಸ್ಗೆ ಕೈ ಕೊಡ್ತಿವೆ, ಕಾಂಗ್ರೆಸ್ ಒಬ್ಬಂಟಿ ಆಗ್ತಾ ಇದೆಯೇ ಎಂಬ ಪ್ರಶ್ನೆಗಳು ಎದ್ದಿವೆ. ಅದರಲ್ಲೂ ದೆಹಲಿಯಲ್ಲಿ ಆಪ್ ಸೋಲಿನ ಬಳಿಕ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ನಾವು ಮೊದಲೇ ಹೇಳಿದ ಹಾಗೆ ಅಲ್ಲಿ 11 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳ ಸೋಲಿಕ್ಕೆ ಪ್ರಧಾನವಾಗಿ ಕಾರಣ ಈ ಕಾಂಗ್ರೆಸ್ ಪಕ್ಷ. ಮತ್ತೆ ಇನ್ನು 61 ಕ್ಷೇತ್ರಗಳಲ್ಲಿ ಅದು ತನ್ನ ಡಿಪಾಸಿಟ್ ಅನ್ನು ಕಳ್ಕೊಂಡಿದೆ. ಅಂದ್ರೆ ಏನಾಯ್ತು, ತಾನು ಯಾವ ದೆಹಲಿಯಲ್ಲಿ ಒಂದು ಹೆಡ್ ಕ್ವಾರ್ಟರ್ಸ್ ಅಂತಕ್ಕಂಥದ್ದು ಇಡೀ ದೇಶದ ರಾಜಧಾನಿಯಲ್ಲಿ ತನ್ನ ಒಂದು ಪ್ರಮುಖ ಪಾತ್ರವನ್ನ, ಯಶಸ್ಸನ್ನ, ಶಕ್ತಿಯನ್ನು ತೋರಿಸಬೇಕಾಯಿತು, ಅಲ್ಲಿ ವಿಫಲವಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಏನಾಯ್ತು, ಈ ಮೈತ್ರಿ ನಾಯಕೂಟದ ಒಂದು ಒಗ್ಗಟ್ಟು ಎಂತಕ್ಕಂಥದ್ದು ಅದು ಒಂದು ರೀತಿ ತಾತ್ಕಾಲಿಕವಾದ. ಮಮತಾ ಸೇರಿದಂತೆ ಎಲ್ಲರೂ ರಾಹುಲ್ ನಾಯಕತ್ವವನ್ನ ಒಪ್ಪಿಕೊಂಡಿದ್ರು. ಬಿಜೆಪಿಯನ್ನ ಸೋಲಿಸುವುದಕ್ಕೆ ಎಂದು ವಿಪಕ್ಷ ಕೂಟದ ಉದ್ದೇಶ ಅಂತ ಹೇಳಿದ ತೇಜಸ್ವಿ ಯಾದವ್ ಕೂಡ ಈಗ ಅದನ್ನ ಮರೆತು ಬಿಟ್ಟಿರೋ ಹಾಗೆ ಮಾತನಾಡ್ತಿದ್ದಾರೆ. ಈಗಿನ ಸನ್ನಿವೇಶದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಮಾತ್ರವೇ ಇಂಡಿಯಾ ಕೂಟಕ್ಕೆ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತನಾಡ್ತಾ ಇದ್ದಾರೆ. ಸ್ವಂತ ಅವರ ಪುತ್ರ ಉಮರ್ ಅಬ್ದುಲ್ಲಾ ಕೂಡ ಮೈತ್ರಿಕೂಟದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಶಿವಸೇನೆ ಉದ್ಧವ್ ಬಣ ಎಲ್ಲವೂ ಬೇರೆ ದಾರಿಯತ್ತ ತಿರುಗಿದ ಸನ್ನಿವೇಶ ಕಾಣ್ತಾ ಇದೆ. ಬಿಜೆಪಿಯನ್ನ ಎದುರಿಸೋಕೆ ಎಲ್ಲರೂ ಒಂದಾಗುವ ಅಗತ್ಯ ಎಂಬ ನೆಲೆಯಲ್ಲಿ ರಚನೆಯಾಗಿದ್ದ ಇಂಡಿಯಾ ಒಕ್ಕೂಟ ಬಹುಬೇಗ ಆ ಉದ್ದೇಶ ಮತ್ತು ಉತ್ಸಾಹವನ್ನ ಕಳೆದುಕೊಂಡಿದೆ. ಒಬ್ಬೊಬ್ಬರು ಒಂದೊಂದು ಸ್ವರದಲ್ಲಿ ಮಾತನಾಡ್ತಾ ಇದ್ದಾರೆ. ಈಸ್ ದಿಸ್ ದಿ ಎಂಡ್ ಆಫ್ ಇಂಡಿಯಾ ಅಲಯನ್ಸ್ ಅಂತಕ್ಕಂಥ ಪ್ರಶ್ನೆ ಹಾಕಿದರೆ ಬಹುಶಃ ಸದ್ಯದ ಮಟ್ಟಿಗೆ ಅದಕ್ಕೆ ಒಂದು ರೀತಿಯಲ್ಲಿ ಆಶಾದಾಯಕವಾದ ಭವಿಷ್ಯ ಇಲ್ಲ. ಮುಂದೆ ಇಂಡಿಯಾ ಒಕ್ಕೂಟ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ಪೇ ಇಲ್ಲ, ಅಲ್ಲಿರೋರೆಲ್ಲ ಹಳೆ ಲೀಡರ್ಗಳೇ. ಈ ಹಳೆ ಲೀಡರ್ಗಳ ಮೇಲೆ ನಂಬಿಕೆ ಬರೋ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ. ಮತ್ತು ಜನರಿಗೂ ಸಹ ಇವ್ರನ್ನ ತಗೊಂಡ್ರೆ ಪ್ರಯೋಜನ ಇಲ್ಲ ಅಂತ. ಈಗ ಮಾತೆತ್ತಿದ್ರೆ ಎಲ್ಲರೂ ಅವರೇ ಇದ್ದಾರೆ. ಶರದ್ ಪವಾರ್ ತೆಗೆದುಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ತೆಗೆದುಕೊಳ್ಳಿ, ಅಥವಾ ಉದ್ಧವ್ ಠಾಕ್ರೆ ತೆಗೆದುಕೊಳ್ಳಿ, ಮಮತಾ ಬ್ಯಾನರ್ಜಿ ಇದ್ದಿದ್ರಲ್ಲೇ ಒಂದು ಸ್ಟ್ರಾಂಗ್ ಲೀಡರ್. ಯಾಕಂದ್ರೆ ಒಂದು ರಾಜ್ಯವನ್ನ 3 ಬಾರಿ ಗೆದ್ದು 4ನೇ ಬಾರಿ ಗೆಲ್ತೇನೆ ಅಂತಕ್ಕಂಥ ಓಪನ್ ಚಾಲೆಂಜ್ ಅಥವಾ ವಿಶ್ವಾಸವನ್ನು ಅವರು ತೋರಿಸ್ತಾರೆ. ಅಂದರೆ ಆ ರೀತಿ ಜನರನ್ನ ಕೈಯಲ್ಲಿ ಇಟ್ಕೊಳ್ತಕ್ಕಂಥ, ಜನರ ವಿಶ್ವಾಸವನ್ನು ಪಡಿತಕ್ಕಂಥ ಒಂದು ನಿಲುವನ್ನು ತೆಗೆದುಕೊಳ್ಬೇಕು. ಆಗ ಬಹುಶಃ ಒಂದು ರೀತಿಯಲ್ಲಿ ನೀವು ಮುಂದುವರಿತೀರಿ. ಬಹುಶಃ ಒಂದು ಚಾನ್ಸ್ ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ ಒಪ್ಪಿ ಕೊಟ್ಟರೆ ಆಕೆಯ ನಾಯಕತ್ವದಲ್ಲಿ ಅಟ್ಲೀಸ್ಟ್ ಕೆಲವು ರಾಜ್ಯಗಳನ್ನಾದರೂ ಗೆಲ್ಬಹುದು. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಪ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ವು ಮತ್ತು 2 ಇಂಡಿಯಾ ಮೈತ್ರಿ ಭಾಗವೇ ಇವೆ. ಆದರೆ ಈ ಮೈತ್ರಿ ರಾಷ್ಟ್ರದಲ್ಲೇ ಹೊರತುಪಡಿಸಿ ವಿಧಾನಸಭೆ ಚುನಾವಣೆಗೆ ಅಲ್ಲ ಅಂತ 2 ಪಕ್ಷಗಳು ಈಗಾಗಲೇ ಸ್ಪಷ್ಟಪಡಿಸಿದ್ವು. ಆದರೆ ಹೀಗೆ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸ್ತಾ ಇರೋ ಬಗ್ಗೆ ಅಂತಿಮವಾಗಿ ಇಂಡಿಯಾ ಮೈತ್ರಿಕೂಟವೇ ಇಲ್ಲವಾಗಿ ಹೋಗುವ ಹಂತವನ್ನ ಮುಟ್ಟುತ್ತಿವೆ ಎಂಬ ಕಳವಳ ಎದ್ದಿದೆ. ಇಂಡಿಯಾ ಮೈತ್ರಿಕೂಟ ಹುಟ್ಟಿಕೊಂಡಿದ್ದೇ ಸೈದ್ಧಾಂತಿಕ ಹೋರಾಟದ ಹಿನ್ನೆಲೆಯಲ್ಲಿ. ಅದರ ಈಗಿನ ಬೆಳವಣಿಗೆಗಳು ಮಾತ್ರ ಮೈತ್ರಿ ಕೊನೆಯಾಯ್ತಾ ಎನ್ನುವ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಬ್ಲಾಕ್ ಮೈತ್ರಿಕೂಟದ ಪಕ್ಷಗಳಾದ ಆಪ್ ಮತ್ತು ಕಾಂಗ್ರೆಸ್ನ ನೈತಿಕ ಹತಾಶೆಯ ಸೋಲು ದೇಶದ ಅತ್ಯಂತ ಹಳೆಯ ಪಕ್ಷವಾದ ಕಾಂಗ್ರೆಸ್ನಲ್ಲಿ ಆಂತರಿಕ ವಿರೋಧಾಭಾಸಗಳನ್ನು ಹೊರತಂದಿದೆ. ಮೈತ್ರಿ ತಂಡದಲ್ಲಿ 2 ಪಕ್ಷಗಳ ನಾಯಕರು ಒಮ್ಮತವನ್ನ ಹೊಂದಿಲ್ಲ ಎಂಬುದನ್ನು ತೋರಿಸುತ್ತೆ. ಕಾಂಗ್ರೆಸ್ನ ಒಳಗೆ ನಾಯಕರು ಮೈತ್ರಿಕೂಟ ರಚನೆ ಬಗ್ಗೆ ವಿಭಿನ್ನ ಅಭಿಪ್ರಾಯವನ್ನ ತಿಳಿದಿದ್ದಾರೆ. ಕೆಲವು ಕಾಂಗ್ರೆಸ್ ನಾಯಕರು ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಪ್ ಮೈತ್ರಿ ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಪಕ್ಷದ ನಿಲುವನ್ನ ಸಮರ್ಥಿಸಿಕೊಂಡ್ರೆ, ಮತ್ತೊಂದು ವರ್ಗವು ಆತ್ಮಾವಲೋಕನ ಮತ್ತು ಸುರಕ್ಷಿತ ಸಂಬಂಧ ರಾಜಕೀಯ ತಂತ್ರಕ್ಕೆ ಕರೆ ನೀಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡಿರೋ ಕಾಂಗ್ರೆಸ್ ಸಂಸದ ತಾರಿಕ್ ಅನ್ವರಿ ಪಕ್ಷವು ತನ್ನ ರಾಜಕೀಯ ತಂತ್ರವನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ. ಸಮ್ಮಿಶ್ರ ರಾಜಕೀಯ ಮಾಡಬೇಕೆ ಅಥವಾ ಏಕಾಂಗಿಯಾಗಿ ಹೋಗಬೇಕೆ ಅಂತ ಅವರು ನಿರ್ಧರಿಸಬೇಕು. ಅಲ್ಲದೆ ಪಕ್ಷದ ಸಂಘಟನೆಯಲ್ಲಿ ಮೂಲಭೂತ ಬದಲಾವಣೆಗಳನ್ನ ಮಾಡುವುದು ಅತ್ಯಗತ್ಯ ಅಂತ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಒಬ್ಬ ನಾಯಕ ರಶೀದ್ ಅಲ್ವಿ ಬಿಜೆಪಿಯನ್ನ ಸೋಲಿಸಬೇಕೆಂದ್ರೆ ಕಾಂಗ್ರೆಸ್ ಪಕ್ಷವು ಇಂಡಿಯಾ ಬ್ಲಾಕ್ನಲ್ಲಿರುವ ಎಲ್ಲಾ ಪಕ್ಷಗಳನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ.
ಲೋಕಸಭೆ ಚುನಾವಣೆ ಕಳೀತಾ ಇದ್ದಂತೆ ಮೈತ್ರಿ ಕಳಚಿಕೊಳ್ಳೋಕೆ ಆರಂಭಿಸಿತ್ತು. ಇಂಡಿಯಾದೊಳಗೆ ತಳಮಳ ಶುರುವಾಗಿದೆ. ಪ್ರಾದೇಶಿಕ ಪಕ್ಷಗಳು ತಮ್ಮ ಬುಡಗಟ್ಟಿ ಮಾಡಿಕೊಳ್ಳುವ ತವಕದಲ್ಲಿದೆ. ಮುಂದೆ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಹೋದ್ರೆ ತಮಗೆ ಉಳಿಗಾಲ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದಿವೆ. ಹೀಗಾಗಿ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಚುನಾವಣೆಗೆ ಹೋಗೋಕೆ ಹಿಂದೇಟನ್ನ ಹಾಕ್ತಾ ಇವೆ. ಸದ್ಯ ಇದು ಇಂಡಿಯಾ ಒಕ್ಕೂಟದ ನಾಯಕರ ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಸುಮಾರು 25ಕ್ಕೂ ಹೆಚ್ಚು ಪಕ್ಷಗಳಿಂದ ರಚನೆಯಾಗಿರುವ ಇಂಡಿಯಾ ಒಕ್ಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲೂ ಆಪ್, ಟಿಎಂಸಿ ಮತ್ತು ಎಸ್ಪಿ ಪಕ್ಷಗಳು ಪ್ರಾಬಲ್ಯವನ್ನು ಹೊಂದಿವೆ. ಅಲ್ಲಿ ಕೇವಲ ನಾಯಕರುಗಳ ಮೈತ್ರಿಕೂಟವಾಗಿದೆ ಇಂಡಿಯಾ ಒಕ್ಕೂಟ. ಅದು ಸದೃಢವಾದ ಪಕ್ಷದ ಕಾರ್ಯಕರ್ತರ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಆ ಒಂದು ರಾಷ್ಟ್ರದ ದೃಷ್ಟಿಯಿಂದ ಅವರಿಗೆ ಅವಕಾಶವನ್ನು ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಕೊಡಲಿಕ್ಕೆ ಜನ ನಂಬಬಹುದಾದಂತಹ ಸನ್ನಿವೇಶ ಈಗ ಕಾಣ್ತಾ ಇಲ್ಲ. ಈ ದೃಷ್ಟಿಯಿಂದ ಇಂಡಿಯಾ ಮೈತ್ರಿಕೂಟ ಸೋಲನ್ನ, ಸವಾಲನ್ನ ಮತ್ತು ಒಂದು ರೀತಿಯಲ್ಲಿ ಜನಗಳಿಂದ ತಿರಸ್ಕರಿಸಲ್ಪಟ್ಟ ಭಾವನೆಯನ್ನ ಅದು ಈಗ ಪಡಿತಾ ಇದೆ. ಅದನ್ನು ಹೋಗಲಾಡಿಸಬೇಕಾದ್ರೆ ಪ್ರಾಮಾಣಿಕವಾದ ಲೀಡರ್ಸ್ ಬರಬೇಕು. ಮುಂದೆ ಇಂಡಿಯಾ ಒಕ್ಕೂಟಕ್ಕೆ ಭವಿಷ್ಯ ಇದೆಯಾ? ಇಂಡಿಯಾ ಒಕ್ಕೂಟದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಸುಧಾರಿಸಲಿದೆ. ದೇಶದಲ್ಲಿ 3 ಅಂಕಿಯನ್ನ ತಲುಪದೇ ಹೋದ್ರೂ ಗಡಿಗೆ ಬಂದು ನಿಂತಿದೆ. ಸದ್ಯಕ್ಕೆ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವಿನ ಸ್ಥಾನ ಕುಸಿದಿದ್ದರಿಂದ ಅದಕ್ಕೆ ಕಾರಣ ಇಂಡಿಯಾ ಕೂಟ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಅದು ಸಾಧನೆಯಂತೆ ಗೋಚರಿಸ್ತಾ ಇದೆ. ಬಹುಶಃ ಲೋಕಸಭೆ ಚುನಾವಣೆ ನಂತರ ವಿಧಾನಸಭೆ ಚುನಾವಣೆಗಳಲ್ಲಿ ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗಿ ಸ್ಪರ್ಧಿಸಿ ಗೆಲುವು ಕಂಡಿದ್ರೆ ಮುಂದೆ ಇಂಡಿಯಾ ಒಕ್ಕೂಟಕ್ಕೆ ಭವಿಷ್ಯ ಇದೆ ಅಂತ ಒಪ್ಕೊಳ್ಬಹುದಿತ್ತು. ಆದರೆ ಈಗಿನ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿದ್ರೆ ಅದು ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಲೋಕಸಭೆ ಚುನಾವಣೆ ವೇಳೆ ಇಂಡಿಯಾ ಒಕ್ಕೂಟ ಹೋರಾಟ ಮಾಡಿತಾದ್ರೂ ಒಳಗೆ ನಾಯಕರಲ್ಲಿ ಒಗ್ಗಟ್ಟು ಕಾಣಿಸ್ತಿರಲಿಲ್ಲ. ಒಂದ್ ವೇಳೆ ಏನೆಲ್ಲ ತಪ್ಪುಗಳಿದೆಯೋ ಅದೆಲ್ಲವನ್ನ ಸರಿಪಡಿಸಿಕೊಂಡು ಮುನ್ನಡೆದಿದ್ರೆ ಮುಂದಿನ ಲೋಕಸಭೆ ಚುನಾವಣೆ ಹೊತ್ತಿಗೆ ಗಟ್ಟಿಯಾಗಿ ಎನ್ಡಿಎಗೆ ಟಕ್ಕರ್ ಕೊಡಬಹುದಿತ್ತು. ಆದರೆ ಮುಂದಿನ ಲೋಕಸಭೆ ಚುನಾವಣೆಗೆ ಮೊದಲು ಹಲವು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಅಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರುವ ಪ್ರಾದೇಶಿಕ ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಗೆ ಹೋದ್ರೆ ಅಲ್ಲಿ ಇಂಡಿಯಾ ಒಕ್ಕೂಟದ ಕತೆ ದಿ ಎಂಡ್. ಭಾರತದ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಆಡಳಿತ ಪಕ್ಷ ಪ್ರಾಮಾಣಿಕವಾಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು. ಈಗ ನಡೀತಾ ಇದೆ. ಆ ಒಂದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನ ತಿದ್ದುವ ಹೊಣೆಗಾರಿಕೆಯನ್ನ ಅಥವಾ ಮುಂದೆ ನಾವು ಒಳ್ಳೆಯ ಸರ್ಕಾರ ಕೊಡ್ತೇವೆ ಅಂತಕ್ಕಂಥ ಹೆಚ್ಚಿನ ಭರವಸೆಯನ್ನ ನೀಡ್ತಕ್ಕಂಥ ಒಕ್ಕೂಟ ಬರಬೇಕು. ಆವಾಗಲೇ ನ್ಯಾಚುರಲ್ ಗ್ರೋತ್ ಆಗೋದು. ಅದು ಅಲ್ಲಿವರೆಗೂ ನಾವು ಈ ರೀತಿಯ ಕೆಲವು ಸಂಕುಚಿತ ಭಾವನೆಗಳಿಂದ ಹೋರಾಡಿದರೆ ಮೈತ್ರಿಕೂಟಕ್ಕೆ ಯಶಸ್ಸು ಇಲ್ಲ. ಈಸ್ ಇಟ್ ದಿ ಎಂಡ್ ಆಫ್ ಇಂಡಿಯಾ ಅಲಯನ್ಸ್? ಇಟ್ ಲುಕ್ಸ್ ಲೈಕ್ ದಟ್. ಒಂದ್ ಕಡೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವವರು ಹೇಗೆ ಅಂಥದ್ದೇ ಆರೋಪಕ್ಕೆ ಬಲಿಯಾಗ್ತಾರೋ ಎಂಬ ಪಾಠ ಕೇಜ್ರಿವಾಲ್ ಹೇಳಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಜೊತೆ ಸದಾ ಹೆಡ್ ಆ್ಯಂಡ್ ಲವ್ ಸಂಬಂಧ ಹೊಂದಿರುವಂಥ ಕೇಜ್ರಿವಾಲ್ ಹೇಳಿಕೊಟ್ಟ ಮತ್ತೊಂದು ಪಾಠ ಅಂದರೆ ಕೇವಲ ಉಚಿತ ಯೋಜನೆಗಳಿಂದ ಅಧಿಕಾರ ಉಳಿಸಿಕೊಳ್ಳುವುದು ದುರ್ಬಲ. ಇದರಿಂದ ಕಾಂಗ್ರೆಸ್ಗೆ ಆತ್ಮವಿಮರ್ಶೆಗೆ ವಿಷಯ ಸಿಕ್ಕಿದೆ. ಶಿಸ್ತುಬದ್ಧ ಆಡಳಿತ, ಭ್ರಷ್ಟಾಚಾರ ರಹಿತ ನಡತೆ, ಕಿತ್ತಾಟವಿಲ್ಲದ ಸುಸ್ಥಿರ ನಾಯಕತ್ವ ಮಾತ್ರ ಜನರ ವಿಶ್ವಾಸ ಗೆಲ್ಲುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಉದ್ಭವಿಸುವ ಆಸೆ, ಆಂತರಿಕ ಭಿನ್ನಮತ, ಅತಿಯಾದ ಆತ್ಮವಿಶ್ವಾಸ ಸದೃಢ ಸರ್ಕಾರವನ್ನ ನೆಲಸಮ ಮಾಡುತ್ತದೆ ಅನ್ನೋದಕ್ಕೆ ಈಗಿನ ಆ ಪರಿಸ್ಥಿತಿ ನಿಜವಾದ ಉದಾಹರಣೆ. ಸದ್ಯ ದೆಹಲಿಯ ವಿಧಾನಸಭೆ ಚುನಾವಣೆ ಫಲಿತಾಂಶದಿಂದ ಇಂಡಿಯಾ ಮೈತ್ರಿಗೆ ದೊಡ್ಡ ಹೊಡೆತವೊಂದು ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಇಂಡಿಯಾ ಮೈತ್ರಿ ಪರಿಸ್ಥಿತಿ ಹೇಗಿರಬಹುದು ಎಂಬುದನ್ನ ಕಾದು ನೋಡಬೇಕಿದೆ. ಮೊದಲಿನಿಂದಲೇ ಇಂಡಿಯಾ ಒಕ್ಕೂಟದ ನಾಯಕತ್ವ ಒಪ್ಪಿಕೊಳ್ಳದ ಕೆಲ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ರು. ಅಲ್ಲಿಂದ ಆರಂಭವಾದ ಆರೋಪ ಪ್ರತ್ಯಾರೋಪ ದಿಲ್ಲಿ ಚುನಾವಣೆಯ ದಿಕ್ಸೂಚಿ ಆಗಿದೆ ಅಂತ ಚರ್ಚೆ ನಡೆಯುತ್ತಿದೆ. ಇನ್ಮುಂದೆ ಇಂಡಿಯಾ ಒಕ್ಕೂಟವು ಭಂಗವಾಗಿ ಹೋಗುವುದೇ ಎಂಬುದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅದಕ್ಕೂ ಸಿದ್ಧ ಆಗಿದ್ದಾರೆಯೇ? ಅದನ್ನ ಕಾಲವೇ ಹೇಳಲಿದೆ. ಇದೇ ಇವತ್ತಿನ ಝೀ ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.